आकड़े बरो सर एक बाइक दे दीजिए सर जाने से पहले सर एक बात बता सर एक बात सर ಕೆಕೆ ಗೆಸ್ಟ್ ಹೌಸ್ ತಲುಪಿದ ಅರುಣ್ ಸಿಂಗ್ ಅವರನ್ನ ಸ್ವಾಗತಿಸೋದಕ್ಕೆ ಬಿಜೆಪಿಯ ನಾಯಕರುಗಳು ಸಿದ್ಧರಾಗಿರುವಂತದ್ದು ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಕುಮಾರ ಕೃಪಾ ಗೆಸ್ಟ್ ಹೌಸ್ ನ ನೇರ ಪ್ರಸಾರದ ದೃಶ್ಯ. ಈಗಷ್ಟೇ ಅರುಣ್ ಸಿಂಗ್ ಅವರು ಕೆಕೆ ಗೆಸ್ಟ್ ಹೌಸ್ಗೆ ಬಂದಿದ್ದಾರೆ. ಅವರನ್ನ ಸ್ವಾಗತಿಸೋದಕ್ಕೆ ಬಿಜೆಪಿ ಪಡೆ ನೆರೆದಿರುವಂತದ್ದು. ಸೈಡ್ ಸರ್ 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 ಗುರು ಸರಿ ಬಾಬುರು ಕೆಂಪೇಗೌಡ ಏರ್ಪೋರ್ಟ್ ನಿಂದ ಹೊರಟಂತಹ ಅರುಣ್ ಸಿಂಗ್ ಈಗಷ್ಟೇ ಕೆಕೆ ಗೆಸ್ಟ್ ಹೌಸ್ ತಲುಪಿದ್ದಾರೆ. ಅಲ್ಲಿ ಅವರನ್ನ ಬಿಜೆಪಿಯ ನಾಯಕರು ಸ್ವಾಗತಿಸ್ತಾ ಇರುವಂತಹ ದೃಶ್ಯ ನೇರ ಪ್ರಸಾರದ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಇದ್ದಾರೆ. ಬಿಜೆಪಿಯ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. ಕೆಕೆ ಗೆಸ್ಟ್ ಹೌಸ್ ತಲುಪಿದಂತಹ ಅರುಣ್ ಸಿಂಗ್ಗೆ ಹೂಗುಚ್ಛ ನೀಡಿದಂತಹ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅರುಣ್ ಸಿಂಗ್ ಅವರನ್ನ ಸ್ವಾಗತಿಸೋದಕ್ಕೆ ಮುಗಿಬಿದ್ದಿದ್ದಾರೆ ನಾಯಕರು. सर 1 सेकंड सर ये जागे बिड्रा ಅವ್ರಿಗೆ ಇರ್ರ ಮರ सर 1 सेकंड सर 1 सेकंड ನಿಂತ್ಕೊಳ್ಳಿ ಬನ್ನಿ ಆ ಕಡೆ ಬರೋ ಜಾಗೆ ಬಿಡು सर एक बाइक दे दीजिए सर जाने से पहले सर सर एक बात बता सर एक बात सर ಕೆಕೆ ಗೆಸ್ಟ್ ಹೌಸ್ಗೆ ಆಗಮಿಸಿದಂತಹ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ಗೆ ಭರ್ಜರಿ ಸ್ವಾಗತ.
ಅರುಣ್ ಸಿಂಗ್ ಅವರನ್ನ ಸ್ವಾಗತಿಸೋದಿಕ್ಕೆ ಮುಗಿಬಿದ್ದಂತಹ ಬಿಜೆಪಿ ಸಚಿವರು ನಳಿನ್ ಕುಮಾರ್ ಕಟೀಲ್ ಅರುಣ್ ಸಿಂಗ್ ಅವರಿಗೆ ಸ್ವಾಗತವನ್ನ ಕೋರಿದ್ರು. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಆರ್ ಅಶೋಕ್ ಇದ್ದಾರೆ, ಆರೋಗ್ಯ ಸಚಿವ ಸುಧಾಕರ್ ಅವರಿದ್ದಾರೆ, ಅನೇಕ ಘಟಾನುಘಟಿ ನಾಯಕರು, ಬಿಜೆಪಿಯ ನಾಯಕರುಗಳು ಅರುಣ್ ಸಿಂಗ್ ಅವರನ್ನ ಸ್ವಾಗತಿಸೋದಿಕ್ಕೆ ಮುಗಿಬಿದ್ದಂತಹ ಒಂದು ದೃಶ್ಯ ಇದು. ಈಗಷ್ಟೇ ಕೆಕೆ ಗೆಸ್ಟ್ ಹೌಸ್ಗೆ ತಲುಪಿದಂತಹ ಅರುಣ್ ಸಿಂಗ್ ಬಿಜೆಪಿ ಕಚೇರಿಗೆ ತೆರಳುತ್ತಾರೆ. ಕೆಕೆ ಗೆಸ್ಟ್ ಹೌಸ್ ನಿಂದ ಬಿಜೆಪಿ ಕಚೇರಿಗೆ ತೆರಳುತ್ತಾರೆ ಅರುಣ್ ಸಿಂಗ್. ಈಗಾಗಲೇ ಅರುಣ್ ಸಿಂಗ್ ಅವರಿಗೆ ಭರ್ಜರಿ ಸ್ವಾಗತವನ್ನ ಕೋರಿದ್ರು ಬಿಜೆಪಿಯ ನಾಯಕರು. ಕೆಂಪೇಗೌಡ ಏರ್ಪೋರ್ಟ್ ನಿಂದ ನೇರವಾಗಿ ಅರುಣ್ ಸಿಂಗ್ ಬಂದಂತದ್ದು ಕೆಕೆ ಗೆಸ್ಟ್ ಹೌಸ್ಗೆ. ಇಲ್ಲಿಂದ ಬಿಜೆಪಿ ಕಚೇರಿಗೆ ತೆರಳುತ್ತಾರೆ. ಅಲ್ಲಿ ಮಹತ್ವದ ಮೀಟಿಂಗ್ಗಳು, ಹೈ ವೋಲ್ಟೇಜ್ ಮೀಟಿಂಗ್ಗಳು ಶುರುವಾಗುತ್ತೆ. ಇವತ್ತು ಸಚಿವರ ಜೊತೆ ಮೀಟಿಂಗ್ ಮಾಡ್ತಾರೆ ಅರುಣ್ ಸಿಂಗ್. 30 ಸಚಿವರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಜೊತೆಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಇರ್ತಾರೆ. ಸಿಎಂ ಎದುರೇ ಸಚಿವರ ಅಭಿಪ್ರಾಯವನ್ನ ಆಲಿಸ್ತಾರೆ ಅರುಣ್ ಸಿಂಗ್. ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ಅರುಣ್ ಸಿಂಗ್ ಅವರ ರಾಜ್ಯ ಭೇಟಿ. 3 ದಿನಗಳ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ದಾರೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್. ಈಗಾಗಲೇ ರಾಜ್ಯಕ್ಕೆ ಬಂದಂತಹ ಅರುಣ್ ಸಿಂಗ್ ಅವರಿಗೆ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಭರ್ಜರಿ ಸ್ವಾಗತವನ್ನ ಕೋರಿದ್ರು ಬಿಜೆಪಿಯ ನಾಯಕರು. ಇನ್ನು ಬಿಜೆಪಿ ಕಚೇರಿಗೆ ಒಬ್ಬೊಬ್ಬರೇ ಸಚಿವರುಗಳು ಆಗಮಿಸ್ತಾ ಇದ್ದಾರೆ. ಸೋಮಣ್ಣ ಅವರ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಎಲ್ಲ ಸಚಿವರು ಕೂಡ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಕಡತಗಳು, ಫೈಲ್ಸ್ ಇದೆ. ಸಚಿವ ಸುರೇಶ್ ಕುಮಾರ್ ಅವರು ಕೂಡ ಬಿಜೆಪಿ ಕಚೇರಿಗೆ ಬರ್ತಾ ಇರುವಂತಹ ದೃಶ್ಯ. ಈಗಾಗಲೇ ಕೆಕೆ ಗೆಸ್ಟ್ ಹೌಸ್ ತಲುಪಿರುವಂತಹ ಅರುಣ್ ಸಿಂಗ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ, ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಕಚೇರಿಗೆ ಧಾವಿಸ್ತಾರೆ. ಅಲ್ಲಿ ಸಚಿವರುಗಳ ಜೊತೆ ಮೀಟಿಂಗ್ ಮಾಡ್ತಾರೆ. ಡಿಸಿಎಂ ಅಶ್ವತ್ಥ ನಾರಾಯಣ ಅವರು ಕೂಡ ಈಗ ಬಿಜೆಪಿ ಕಚೇರಿಗೆ ಬಂದಿದ್ದಾರೆ. ಸುರೇಶ್ ಕುಮಾರ್, ಸೋಮಣ್ಣ, ನಾರಾಯಣಗೌಡ, ಮಾಧುಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಈಗಾಗಲೇ ಬಿಜೆಪಿ ಕಚೇರಿಯಲ್ಲಿದ್ದಾರೆ. हाँ जी बोले, रेडी। अभी 3 दिन का जो मेरा कार्यक्रम है, यह शुद्ध रूप से पार्टी की जो राजनीतिक गतिविधियां हैं, संगठन के काम है, उसको किस प्रकार से और नीचे आगे बढ़ाया जाए। सेवा ही संगठन के जो काम हुए हैं, कोविड के दौरान पार्टी के कार्यकर्ताओं ने अपनी जान की परवाह किए बिना 11 प्रकार के सेवा के काम नीचे किए हैं। उन काम को समीक्षा करना और लोगों की मदद करना। इसके साथ ही आने वाले समय में ट्री प्लांटेशन, पर्यावरण संरक्षण के लिए हमारी सभी प्रदेश जिले की कार्यसमिति की बैठकें समय पे हो, उसके लिए 1 टाइम प्लास्टिक जो है उसका उपयोग न करें, उस कार्यक्रम की रचना बनाएंगे। अंतर्राष्ट्रीय योगा दिवस की भी तैयारी के लिए मैं आया हूं कि सभी जो आगे के कार्यक्रम हैं उनकी किस प्रकार से रूपरेखा बनाई जाए। वह सरकार ने और मुख्यमंत्री और मंत्रियों ने कोविड के दौरान दिन रात मेहनत करके लोगों की सेवा की है, लगातार काम किया है।
और सरकार के द्वारा अनाउंसमेंट भी 1 लाख रुपए की कंपनी 1 लाख रुपए का अनुदान जो डेथ हुआ है वो देश में बहुत मतलब पहला राज्य ऐसा होगा जो अनाउंसमेंट हुआ है। कांग्रेस पार्टी कोविड के दौरान केवल आरोप प्रत्यारोप लगा रही थी, जमीन पे काम नहीं कर रही थी। जेडीएस क्वारंटाइन थी, फील्ड में केवल कोई देख रहा था तो यहाँ येदियुरप्पा सरकार, उनके मंत्री और भारतीय जनता पार्टी के कार्यकर्ता दिख रहे थे। Sir, in between there was also political crisis within the BJP government here in the state, where MLAs were complaining about your chief minister reaching out Delhi, talking about chief ministers and his son's involvement in देखो, the government. एक हमारे पार्टी के सभी कार्यकर्ता, सभी मंत्री, सभी विधायक एकजुट हैं, किसी प्रकार का कोई डिफरेंस नहीं है। इतना मैं जरूर कहूंगा कि कोई भी विधायक हो, उसको बात करनी हो तो इंडिविजुअल पे बात करे, मीडिया में वो स्टेटमेंट न दे, अपने क्षेत्र में काम करे, जनता के लिए काम करे, पार्टी के काम को आगे बढ़ाए। Action against all those MLAs and ministers who अरे spoke against the यही मुझको कहना था। बाकी मैंने बता दिया, येदियुरप्पा जी के नेतृत्व में अच्छा काम हो रहा है। मैंने कई बार बता दिया, उसको बार बार पूछने का कोई मतलब ही नहीं है। ठीक है सर। ಇದು ಕೆಕೆ ಗೆಸ್ಟ್ ಹೌಸ್ನ ಬಳಿ ಅರುಣ್ ಸಿಂಗ್ ಅವರು ಮಾತನಾಡಿರುವಂಥದ್ದು. ಪಕ್ಷ ಸಂಘಟನೆ ಹಾಗೂ ಕೋವಿಡ್ ಬಗ್ಗೆ ನಾನು ಶಾಸಕರು ಮತ್ತೆ ಸಚಿವರ ಜೊತೆ ಚರ್ಚೆ ಮಾಡ್ತೀನಿ. 3 ದಿನಗಳ ಕಾಲ ರಾಜ್ಯ ಪ್ರವಾಸಕ್ಕೆ ಅಂತ ಬಂದಿದ್ದೀನಿ. ರಾಜ್ಯದಲ್ಲಿ ಪಕ್ಷ ಸಂಘಟನೆಯ ಕುರಿತಾಗಿ ಶಾಸಕರು ಹಾಗೇನೆ ಸಚಿವರ ಜೊತೆ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳ್ತಾರೆ ಅರುಣ್ ಸಿಂಗ್. ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಎತ್ತಿದಾಗ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಅರುಣ್ ಸಿಂಗ್ ಅವರು ಈಗಾಗಲೇ ಅದರ ಬಗ್ಗೆ ಉತ್ತರ ಕೊಟ್ಟಿದ್ದೀನಿ, ಎಷ್ಟು ಸರಿ ಅದರ ಬಗ್ಗೆ ಹೇಳಲಿ ಅಂತ ಹೇಳಿ ವಾಪಸ್ಸಾಗಿದ್ದಾರೆ. ಕೆಕೆ ಗೆಸ್ಟ್ ಹೌಸ್ನಿಂದ ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಕಚೇರಿಗೆ ತೆರಳುತ್ತಾರೆ ಅರುಣ್ ಸಿಂಗ್. ಅಲ್ಲಿ ಸಚಿವರ ಜೊತೆ ಮಹತ್ವದ ಮೀಟಿಂಗ್ ಅನ್ನ ಮಾಡ್ತಾರೆ ಅರುಣ್ ಸಿಂಗ್. ಮಾಧ್ಯಮದ ಜೊತೆ ಮಾತನಾಡಿದಂತಹ ಅರುಣ್ ಸಿಂಗ್ 3 ದಿನಗಳ ರಾಜ್ಯ ಪ್ರವಾಸವನ್ನ ಮಾಡ್ತಾ ಇದ್ದೀನಿ. ಕೋವಿಡ್ ವೇಳೆ ಸಿಎಂ ಉತ್ತಮ ಕೆಲಸವನ್ನ ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಮಾಡಿದಂತಹ ಕೆಲಸದ ಬಗ್ಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸಿದ್ರು ಅರುಣ್ ಸಿಂಗ್. ಅಷ್ಟೇ ಅಲ್ಲ, ಪಕ್ಷ ಬಲವರ್ಧನೆಗೆ ಶಾಸಕರು ಹಾಗೂ ಸಚಿವರ ಜೊತೆ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳ್ತಾರೆ ಅರುಣ್ ಸಿಂಗ್. ಮಾಧ್ಯಮಗಳಿಗೆ ಕೊಟ್ಟಂತಹ ಹೇಳಿಕೆ ಇದು. ಬಿಎಸ್ವೈ ನೇತೃತ್ವದಲ್ಲಿ ಸರ್ಕಾರ ಸಮರ್ಥವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಬಿಜೆಪಿಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಸಿಎಂ ಕೋವಿಡ್ ಸಂದರ್ಭದಲ್ಲಿ ಉತ್ತಮ ಕೆಲಸವನ್ನ ನಿರ್ವಹಿಸಿದ್ದಾರೆ. ಇದು ಅರುಣ್ ಸಿಂಗ್ ಅವರ ಮಾತು. ಕ್ಷೇತ್ರದಲ್ಲಿ ಕೊರೋನಾ ನಿರ್ವಹಣೆಯನ್ನ ಮಾಡಬೇಕು ಶಾಸಕರು ಹಾಗೇನೆ ಸಚಿವರು. ಮಾಧ್ಯಮದ ಮುಂದೆ ಹೇಳಿಕೆಯನ್ನ ನೀಡಬಾರದು ಅಂತಲೂ ಕೂಡ ಸೂಚನೆ. ಕ್ಷೇತ್ರಕ್ಕೆ ತೆರಳಿದ ಕೊರೋನಾ ನಿರ್ವಹಣೆ ಮಾಡುವಂತೆ ಸೂಚನೆ. ಕ್ಷೇತ್ರಕ್ಕೆ ತೆರಳಿ ಕೊರೋನಾ ನಿರ್ವಹಣೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಕಾರ್ಯಗಳನ್ನ ಮಾಡಬೇಕೇ ವಿನಃ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡೋದಲ್ಲ ಅಂತ ಹೇಳಿದ್ದಾರಂತೆ, ಸೂಚನೆಯನ್ನ ನೀಡಿದ್ದಾರಂತೆ ಅರುಣ್ ಸಿಂಗ್. ನಾಯಕತ್ವ ಬದಲಾವಣೆಯ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ. ಈಗಾಗಲೇ ಆ ಬಗ್ಗೆ ಮಾತನಾಡಿದ್ದೀನಿ, ಹೇಳಿದ್ದೀನಿ, ಇನ್ನೆಷ್ಟು ಬಾರಿ ಹೇಳಲಿ ಅಂತ ಪ್ರತಿಕ್ರಿಯಿಸಿದ್ರು. ಬೆಂಗಳೂರಿಗೆ ಬಂದ ಮೊದಲ ದಿನವೇ ಸಿಎಂ ಬೆನ್ನಿಗೆ ನಿಂತಹ ಅರುಣ್ ಸಿಂಗ್ ಯಡಿಯೂರಪ್ಪ ಅವರನ್ನ ಹಾಡಿ ಹೊಗಳಿದ್ದಾರೆ ರಾಜ್ಯ ಬಿಜೆಪಿ ಉಸ್ತುವಾರಿ. ಸಚಿವರು ಶಾಸಕರ ಸಭೆಗೂ ಮುನ್ನ ಅರುಣ್ ಸಿಂಗ್ ಸ್ಪಷ್ಟ ಸಂದೇಶವನ್ನ ರವಾನಿಸಿದರು. ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೇನೆ ಶಾಸಕರು ಸಚಿವರಿಗೆ ಒಂದು ಸ್ಪಷ್ಟ ಸಂದೇಶ.
ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಬೆನ್ನಿಗೆ ನಿಂತಹ ಅರುಣ್ ಸಿಂಗ್ ಅವರು ಅವರ ಕೆಲಸವನ್ನ ಶ್ಲಾಘಿಸಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ್ದಾರೆ ಸಿಎಂ ಬಿಎಸ್ವೈ ಅಂತ ಹೇಳೋದ್ರ ಮುಖಾಂತರ ಯಡಿಯೂರಪ್ಪ ಅವರ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಅರುಣ್ ಸಿಂಗ್. ನಾಯಕತ್ವ ಬದಲಾವಣೆಯ ಬಗ್ಗೆ ಈಗಾಗಲೇ ಹಲವು ಬಾರಿ ಸ್ಪಷ್ಟಪಡಿಸಿದ್ದೇನೆ. ಯಡಿಯೂರಪ್ಪ ಕಾರ್ಯವೈಖರಿಯ ಬಗ್ಗೆ ಸಮಾಧಾನ ಇದೆ. ನಾಯಕತ್ವ ಬದಲಾವಣೆ ವಿಚಾರವೇ ಬರುವುದಿಲ್ಲ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ರು. ಸಚಿವರು ಶಾಸಕರ ಸಭೆಗೂ ಮುನ್ನ ಅರುಣ್ ಸಿಂಗ್ ಅವರ ಮಾತಿದು. ಈಗಾಗಲೇ ಸಿಎಂ ನೇತೃತ್ವದಲ್ಲಿ ಉತ್ತಮ ಕೆಲಸ ನಡೀತಾ ಇದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರ ಹೇಳಿಕೆ, ಯಡಿಯೂರಪ್ಪ ಕಾರ್ಯವೈಖರಿಯ ಬಗ್ಗೆ ಸಮಾಧಾನ ಇದೆ, ಉತ್ತಮ ಕೆಲಸವನ್ನ ನಿರ್ವಹಿಸಿದ್ದಾರೆ. ಸಚಿವರು ಹಾಗೆಯೇ ಶಾಸಕರ ಸಭೆಗೂ ಮುನ್ನ ಅರುಣ್ ಸಿಂಗ್ ಅವರ ಮಾತಿದು. ಪಕ್ಷ ಸಂಘಟನೆ ಹಾಗೂ ಕೋವಿಡ್ ಬಗ್ಗೆ ಶಾಸಕರು ಹಾಗೂ ಸಚಿವರ ಜೊತೆ ಚರ್ಚೆಯನ್ನ ಮಾಡ್ತೀನಿ. 3 ದಿನಗಳವರೆಗೆ ರಾಜ್ಯದಲ್ಲಿಯೇ ಇರ್ತೀನಿ. 3 ದಿನಗಳ ರಾಜ್ಯ ಪ್ರವಾಸಕ್ಕೆ ಅಂತ ಬಂದಿದ್ದೀನಿ. ಈಗಾಗಲೇ ಕೋವಿಡ್ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಸಮರ್ಥವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. अभी 3 दिन का जो मेरा कार्यक्रम है यह शुद्ध रूप से पार्टी की जो राजनीतिक गतिविधियां हैं, संगठन के काम है, उसको किस प्रकार से और नीचे आगे बढ़ाया जाए, सेवा ही संगठन के जो काम हुए हैं। कोविड के दौरान पार्टी के कार्यकर्ताओं ने अपनी जान की परवाह किए बिना 11 प्रकार के सेवा के काम नीचे किए हैं। उन काम को समीक्षा करना और लोगों की मदद करना, इसके साथ ही आने वाले समय में ट्री प्लांटेशन, पर्यावरण संरक्षण के लिए हमारी सभी प्रदेश जिले की कार्यसमिति की बैठकें समय पे हो, उसके लिए वन टाइम प्लास्टिक जो है उसका उपयोग न करें, उस कार्यक्रम की रचना बनाएंगे। अंतर्राष्ट्रीय योगा दिवस की भी तैयारी के लिए मैं आया हूं कि सभी जो आगे के कार्यक्रम हैं उनकी किस प्रकार से रूपरेखा बनाई जाए। वह सरकार ने और मुख्यमंत्री और मंत्रियों ने कोविड के दौरान दिन रात मेहनत करके लोगों की सेवा की है, लगातार काम किया है। और सरकार के द्वारा अनाउंसमेंट भी 1 लाख रुपए की कंपनी, 1 लाख रुपए का अनुदान जो डेथ हुआ है वो देश में बहुत मतलब पहला राज्य ऐसा होगा जो अनाउंसमेंट हुआ है। कांग्रेस पार्टी कोविड के दौरान केवल आरोप प्रत्यारोप लगा रही थी, जमीन पे काम नहीं कर रही थी। जेडीएस क्वारंटाइन थी, फील्ड में केवल कोई देख रहा था, तो यहाँ येदियुरप्पा सरकार, उनके मंत्री और भारतीय जनता पार्टी के कार्यकर्ता दिख रहे। अभी 3 दिन का जो मेरा कार्यक्रम है यह शुद्ध रूप से पार्टी की जो राजनीतिक गतिविधियां हैं, संगठन के काम है, उसको किस प्रकार से और नीचे आगे बढ़ाया जाए, सेवा ही संगठन के जो काम हुए हैं। कोविड के दौरान पार्टी के कार्यकर्ताओं ने अपनी जान की परवाह किए बिना 11 प्रकार के सेवा के काम नीचे किए हैं। उन काम को समीक्षा करना और लोगों की मदद करना, इसके साथ ही आने वाले समय में ट्री प्लांटेशन, पर्यावरण संरक्षण के लिए हमारी सभी प्रदेश जिले की कार्यसमिति की बैठकें समय पे हो, उसके लिए वन टाइम प्लास्टिक जो है उसका उपयोग न करें, उस कार्यक्रम की रचना बनाएंगे। अंतर्राष्ट्रीय योगा दिवस की भी तैयारी के लिए मैं आया हूं कि सभी जो आगे के कार्यक्रम हैं उनकी किस प्रकार से रूपरेखा बनाई जाए। वह सरकार ने और मुख्यमंत्री और मंत्रियों ने कोविड के दौरान दिन रात मेहनत करके लोगों की सेवा की है,
लगातार काम किया है और सरकार के द्वारा अनाउंसमेंट भी एक ಬಿಜೆಪಿ ಕಚೇರಿಗೆ ಅರುಣ್ ಸಿಂಗ್ ಅವರ ಆಗಮನ. ಕೆಕೆ ಗೆಸ್ಟ್ ಹೌಸ್ ನಿಂದ ಬಿಜೆಪಿ ಕಚೇರಿಗೆ ಬಂದಂತಹ ಅರುಣ್ ಸಿಂಗ್ ಬಿಜೆಪಿ ಕಚೇರಿಗೆ ಯಡಿಯೂರಪ್ಪನವರು ಕೂಡ ಆಗಮಿಸ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಕೆಕೆ ಗೆಸ್ಟ್ ಹೌಸ್ ನಿಂದ ಅರುಣ್ ಸಿಂಗ್ ಅವರು ಕೂಡ ಬಿಜೆಪಿ ಕಚೇರಿಗೆ ಬಂದಿದ್ದಾರೆ. ಸಚಿವರ ಸಭೆಯಲ್ಲಿ ಪಾಲ್ಗೊಳ್ತಾರೆ ಸಿಎಂ ಅವರ ಉಪಸ್ಥಿತಿಯಲ್ಲಿಯೇ ಸಚಿವರ ಅಭಿಪ್ರಾಯವನ್ನ ಆಲಿಸುತ್ತಾರೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್. ಬಿಜೆಪಿ ಕಚೇರಿಯಲ್ಲಿ ಈಗಾಗಲೇ ಎಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಈಗ ಆರಂಭಗೊಳ್ಳುವಂತಹ ಮೀಟಿಂಗ್ ಎಷ್ಟೊತ್ತಿಗೆ ಮುಗಿಯುತ್ತೆ ಅನ್ನೋದರ ಬಗ್ಗೆ ಯಾವುದೇ ಖಾತ್ರಿ ಇಲ್ಲ. ಕೆಂಪೇಗೌಡ ಏರ್ಪೋರ್ಟ್ ನಿಂದ ನೇರವಾಗಿ ಕೆಕೆ ಗೆಸ್ಟ್ ಹೌಸ್ಗೆ ಹೋದಂತಹ ಅರುಣ್ ಸಿಂಗ್ ಅವರು ಇದೀಗ ಕೆಕೆ ಗೆಸ್ಟ್ ಹೌಸ್ ನಿಂದ ಬಿಜೆಪಿ ಕಚೇರಿಗೆ ಬಂದಿರುವಂತದ್ದು. ಬಿಜೆಪಿ ಕಚೇರಿಗೆ ಆಗಮಿಸಿದ್ದಾರೆ ಅರುಣ್ ಸಿಂಗ್. हाँ जी बोले रेडी अभी 3 दिन का जो मेरा कार्यक्रम है यह शुद्ध रूप से पार्टी की जो राजनीतिक गतिविधियां हैं, संगठन के काम है, उसको किस प्रकार से और नीचे आगे बढ़ाया जाए। सेवा ही संगठन के जो काम हुए हैं, कोविड के दौरान पार्टी के कार्यकर्ताओं ने अपनी जान की परवाह किए बिना 11 प्रकार के सेवा के काम नीचे किए हैं। उन काम को समीक्षा करना और लोगों की मदद करना, इसके साथ ही आने वाले समय में ट्री प्लांटेशन, पर्यावरण संरक्षण के लिए हमारी सभी प्रदेश जिले की कार्यसमिति की बैठकें समय पे हो, उसके लिए वन टाइम प्लास्टिक जो है उसका उपयोग न करें, उस कार्यक्रम की रचना बनाएंगे। अंतर्राष्ट्रीय योगा दिवस की भी तैयारी के लिए मैं आया हूं कि सभी जो आगे के कार्यक्रम हैं उनकी किस प्रकार से रूपरेखा बनाई जाए। वह सरकार ने और मुख्यमंत्री और मंत्रियों ने कोविड के दौरान दिन रात मेहनत करके लोगों की सेवा की है, लगातार काम किया है और सरकार के द्वारा अनाउंसमेंट भी 1 लाख रुपए की कंपनी 1 लाख रुपए का अनुदान जो डेथ हुआ है वो देश में बहुत मतलब पहला राज्य जैसा होगा जो अनाउंसमेंट हुआ है। कांग्रेस पार्टी कोविड के दौरान केवल आरोप प्रत्यारोप लगा रही थी, जमीन पे काम नहीं कर रही थी। जेडीएस क्वारंटाइन थी, फील्ड में केवल कोई देख रहा था, तो यहाँ येदियुरप्पा सरकार, उनके मंत्री और भारतीय जनता पार्टी के कार्यकर्ता दिख रहे। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.